ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆ ಅಧ್ಯಾಯ 13, ದೇಹ ಮತ್ತು ಆತ್ಮದ ರಹಸ್ಯ. ಜೀವನವನ್ನು ಬದಲಾಯಿಸುವ ಪರಮ ಜ್ಞಾನ. ನಿಮ್ಮ ಭೌತಿಕ ದೇಹ ಮತ್ತು ಮನಸ್ಸು ಒಂದು ರಂಗಭೂಮಿ ಇದ್ದಂತೆ. ಆದರೆ ಅದರ ಹಿಂದೆ ನಿಂತು ಎಲ್ಲವನ್ನೂ ನಿಭಾಯಿಸುತ್ತಿರುವ ನೀವು ಆ ರಂಗಭೂಮಿಯ ದರ್ಶಕ, ಒಡೆಯ ಮತ್ತು ಕ್ಷೇತ್ರಜ್ಞ ಎಂಬುದನ್ನು ಅರಿಯುವುದೇ ಈ ಬೋಧನೆಯ ಪರಮ ಸತ್ಯವಾಗಿದೆ. ನಮ್ಮ ದೈನಂದಿನ ಜೀವನದಲ್ಲಿ ಎದುರಾಗುವ ಸುಖ ದುಃಖಗಳು, ಆಸೆ ದ್ವೇಷಗಳು, ಅಹಂಕಾರ ಮತ್ತು ಗೊಂದಲಗಳೆಲ್ಲವೂ ಕೇವಲ ದೇಹ ಮತ್ತು ಮನಸ್ಸಿನ ತಾತ್ಕಾಲಿಕ ಆಟಗಳೇ ಹೊರತು ಅವು ನಿಮ್ಮ ಮೂಲ ಅಸ್ತಿತ್ವಕ್ಕೆ ಸೇರಿದವುಗಳಲ್ಲ. ಈ ಅದ್ಭುತವಾದ ತಾತ್ವಿಕ ಮತ್ತು ಮಾನಸಿಕ ಒಳನೋಟವು ನಮ್ಮನ್ನು ಅತಿಯಾದ ಆತಂಕ ಹಾಗೂ ಭವಿಷ್ಯದ ಭಯದಿಂದ ಮುಕ್ತಗೊಳಿಸಿ ಕಷ್ಟದ ಸಂದರ್ಭಗಳಲ್ಲೂ ಅಚಲವಾದ ಧೈರ್ಯ ಮತ್ತು ಪ್ರೇರಣೆಯನ್ನು ನೀಡುತ್ತದೆ. ಯಾವಾಗ ನೀವು ನಿಮ್ಮನ್ನು ಈ ನಶ್ವರ ದೇಹಕ್ಕಿಂತ ಮಿಗಿಲಾದ ಎಲ್ಲರಲ್ಲೂ ನೆಲೆಸಿರುವ ಆ ಒಂದೇ ಶಾಶ್ವತ ಆತ್ಮದ ಭಾಗ ಎಂದು ಗುರುತಿಸಿಕೊಳ್ಳುತ್ತೀರೋ, ಆಗ ನಿಮ್ಮಲ್ಲಿ ಕರುಣೆ ಮತ್ತು ಸಾರ್ವತ್ರಿಕ ಪ್ರೀತಿ ಉಕ್ಕಿ ಹರಿಯುತ್ತದೆ. ಏಕೆಂದರೆ ಇತರರಿಗೆ ಹಾನಿ ಮಾಡುವುದೆಂದರೆ ಅದು ತನಗೆ ತಾನೇ ಹಾನಿ ಮಾಡಿಕೊಂಡಂತೆ ಎಂಬ ಪರಮ ಸತ್ಯ ನಿಮಗೆ ಅರಿವಾಗುತ್ತದೆ. ಈ ಜ್ಞಾನವು ನಮ್ಮ ಭವಿಷ್ಯಕ್ಕೆ ಒಂದು ದಿವ್ಯ ದಾರಿದೀಪವಾಗಿದ್ದು, ಜೀವನದ ಕರ್ತವ್ಯಗಳನ್ನು ಸಕ್ರಿಯವಾಗಿ ನಿಭಾಯಿಸುತ್ತಲೇ ಒಳಗಿನ ಶಾಂತಿ ಮತ್ತು ಆನಂದವನ್ನು ಹೇಗೆ ಕಾಪಾಡಿಕೊಳ್ಳಬೇಕೆಂದು ಕಲಿಸುತ್ತದೆ. ಅಂತಿಮವಾಗಿ ನಿಮ್ಮೊಳಗಿರುವ ಆ ಸಾಕ್ಷಿ ಪ್ರಜ್ಞೆಯನ್ನು ಗುರುತಿಸಿ ಬಾಹ್ಯ ಪ್ರಪಂಚದ ಏರಿಳಿತಗಳಿಗೆ ಜಗ್ಗದೆ ಎಲ್ಲರಲ್ಲೂ ಸಮಾನವಾಗಿ ಪ್ರೀತಿಸುತ್ತಾ ಬದುಕುವುದೇ ಈ ಬೋಧನೆ ನಮಗೆ ನೀಡುವ ಅತ್ಯುನ್ನತ ಜೀವನ ಪಾಠ ಹಾಗೂ ಮುಕ್ತಿಯ ಮಾರ್ಗವಾಗಿದೆ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.